ನಾನು ಆ್ಯಕ್ಚುಲಿ 2017 ಇಂದ ವೆಯ್ಟ್ ಮಾಡ್ತಾ ಇದ್ದೆ ಶೇರ್ ಮಾರ್ಕೆಟಲ್ಲಿ ಬರಬೇಕು, ಅದನ್ನು ಹೇಗೆ ಅಂತ ತಿಳ್ಕೊಬೇಕಂತ. ಸೊ ಇಲ್ಲಿ ಮಂಗಳೂರಲ್ಲಿ ಬ್ರಾಂಚ್ ಓಪನ್ ಆಗಿರೋದು ನಂಗೆ ತುಂಬ ಖುಷಿಯಾಗಿದೆ. ಅಕೌಂಟ್ ಹ್ಯಾಂಡ್ಲಿಂಗ್ ಎಲ್ಲ ಕೊಟ್ಟಿದೆ, ಆದರೆ ಎಲ್ಲೂ ಸಕ್ಸಸ್ ಆಗಲಿಲ್ಲ. ಮನಸ್ಸರ್ ಇಲ್ಲಿ ಬಂದಮೇಲೆ ನಮಗೆ ಮಾಡ್ಬೋದು ಅಂತೇಳಿ ಒಂದು ಭರವಸೆ ಬಂದಿದೆ. ಅವರು ಸ್ವಲ್ಪ ಚೆನ್ನಾಗಿ ಕಲಿಸಿದ್ದಾರೆ. ಈ 3 ದಿವಸದ ಕ್ಲಾಸಲ್ಲಿ ಅವರು ನಮಗೆ ಅತ್ಯುತ್ತಮವಾಗಿ ಎಲ್ಲ ವಿಷಯಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದರಂತೆ ನಮ್ಮದು ಏನಾದರೂ ಡೌಟ್ಸು ಅದೆಲ್ಲ ಏನಾದರೆ ಕ್ಲಿಯರ್ ಮಾಡಿ ಕೂಡ ಕೊಟ್ಟಿದ್ದಾರೆ. ಇನ್ನು ಮುಂದೆ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಯುವವರಿಗೆ ಇದೊಂದು ಉತ್ತಮವಾದ ಒಂದು ಸಂಸ್ಥೆ ಎಂದು ಹೇಳುವುದಕ್ಕೆ ಸಂತೋಷವಾಗುತ್ತಿದೆ. ಟ್ರೇಡಿಂಗ್ ಮಾಡ್ತಾ ಇರುವಾಗ ನಮಗೆ ಸ್ವಲ್ಪ ಅಳುಕಿತ್ತು. ಇವಾಗ ಇಲ್ಲಿ ಬಂದು ಟ್ರೈನಿಂಗ್ ಎಲ್ಲ ತಗೊಂಡ್ಮೇಲೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ, ಚೆನ್ನಾಗಿ ಎಜುಕೇಟ್ ಮಾಡಿದ್ದಾರೆ. ಹಾಗೆಯೇ ಇವಾಗ ಕಾನ್ಫಿಡೆನ್ಸ್ ಬರ್ತಾ ಇದೆ, ಇನ್ನು ಮುಂದೆ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಇದೆ. ಫಸ್ಟ್ ಆಫ್ ಆಲ್ ಮನೋಜ್ ಸರ್ಗೆ ತುಂಬ ಥ್ಯಾಂಕ್ಸ್. ಇಲ್ಲಿ ಮಂಗಳೂರಿನಲ್ಲಿ ಒಂದು ಬ್ರಾಂಚ್ ಮಾಡಿದ್ದು ಆ್ಯಕ್ಚುಲಿ ಇದೇ ಅವರು ನಿಜವಾಗ್ಲೂ ತುಂಬ ಗ್ರೇಟ್ನೆಸ್. ಯಾಕೆ ಅಂತ ಹೇಳಿದ್ರೆ ಇಷ್ಟು ಜನ ಒಟ್ಟಿಗೆ ಒಂದೇ ಕಡೆ ಸೇರಿಸೋದು ಅದು ಮಂಗಳೂರಿನಲ್ಲಿ ತುಂಬ ಕಷ್ಟ. ಸರ್ ಏನು ಸರ್, ಯಾವ ಸ್ಟ್ರಾಟಜಿನೂ ವರ್ಕ್ ಆಗ್ತಿಲ್ಲ, ಯಾವ ಇಂಡಿಕೇಟ್ರು ವರ್ಕ್ ಆಗ್ತಿಲ್ಲ, ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಕೇಳಿದರೆ ಮತ್ತೆ ನೋಡಿದರೆ ಹೊಸತೊಂದು ಸ್ಟ್ರಾಟಜಿ ಇದೆ. ಅದೇನಂತ ಇವತ್ತು ಹೇಳಿಕೊಟ್ರು ನಮ್ಮ ಮನೋಜ್ ಸರ್. ಏನು ಸ್ಟ್ರಾಟಜಿ ಅಂತೇಳಿ ಟ್ರಂಪ್ ಸ್ಟ್ರಾಟಜಿ ಅಂತೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮ್ಮ ಗುರಿ ಬಂದು ಮಂಗಳೂರು ಬ್ರ್ಯಾಂಚು ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಬ್ರ್ಯಾಂಚ್. ಇವತ್ತು ನಂಬರ್ 1 ರಾಜಾಜಿನಗರ್, ನಂಬರ್ 2 ಯಲಹಂಕ, ಮೈಸೂರು ಈಸ್ ಒನ್ ಆಫ್ ದ ಟಾಪ್ ಬ್ರ್ಯಾಂಚ್. ಮೈಸೂರು ಬ್ರ್ಯಾಂಚನ್ನು ಮೀರಿಸಬೇಕು, ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಚ್ ಆಗಬೇಕು. ಹೈಯೆಸ್ಟು ವಿದ್ಯಾರ್ಥಿಗಳು, ಹೈಯೆಸ್ಟು ಪ್ರಾಫಿಟ್ಗಳನ್ನು ಸೇಫಾಗಿ ಮಾಡಬೇಕು. ಮಂಗಳೂರನ್ನು ಆರ್ಥಿಕವಾಗಿ ಎತ್ತಬೇಕು. ಆಲ್ರೆಡಿ ಎತ್ತೋದೇ ಬೇಕಾಗಿಲ್ಲ, ದುಬೈಯಿಂದ ಎಲ್ಲ ದುಡ್ಡು ಬರ್ತಾಯಿದೆ. ಮಿನಿ ದುಬೈಯಿಂದ ಇಟ್ಸ್ ಅ ಮಿನಿ ದುಬೈ ಆಫ್ ಕರ್ನಾಟಕ. ಸೊ ಎಲ್ಲ ನಿಮಗೆ ದುಡ್ಡಿದೆ, ಬಟ್ ನಿಮ್ಗೇನಂದರೆ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅಂತ ಗೊತ್ತಾಗಬೇಕು. CFA ಇಸ್ ದ ಮೋಸ್ಟ್ ಟಫೆಸ್ಟ್ ಎಕ್ಸಾಮ್ ಇನ್ ಸ್ಟಾಕ್ ಮಾರ್ಕೆಟ್, ವಿಚ್ ಈಸ್ ಅಮೇರಿಕನ್ ಡಿಗ್ರಿ. ಈ ಡಿಗ್ರಿ ಮುಗಿಸಿರೋರು ಮಾತ್ರ ಫಂಡ್ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ. ಮಿಕ್ಕಿರೋರು ಯಾರೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಬೀಯಿಂಗ್ ಅ ಸೆಬಿ RA, ನಾನು ನಿಮ್ಮ ಅಕೌಂಟನ್ನು ನಾನೇನು ಮಾಡೋದು, ರಿಸರ್ಚ್ ಕಾಲ್ಸ್ ಕೊಡ್ಬೋದು. ಯಾವ ಸ್ಟಾಕ್ ಹೋಗುತ್ತೆ, ಯಾವ ಸ್ಟಾಕ್ ಬೀಳುತ್ತೆ ಅಂತ ನಾನು ನಿಮಗೆ ಅಡ್ವೈಸ್ ಮಾಡ್ಬೋದು. ಬಟ್ ನಾನು ನನ್ನ ಅಕೌಂಟ್ಗಾಗಲಿ ಬೇರೆಯವರಾಗಲಿ ಅವ್ರ ಅಕೌಂಟ್ಗಾಗಲಿ ದುಡ್ಡನ್ನು ಹಾಕ್ಸ್ಕೊಳ್ಳೋದಕ್ಕೆ ಪರ್ಮಿಷನ್ ಎಲ್ಲೂ ಇಲ್ಲ. ನೆನ್ಪಿಟ್ಕೊಳ್ಳಿ, ಯಾರಾದರೂ ನಿಮಗೆ ನನ್ನ ಅಕೌಂಟಿಗೆ ದುಡ್ಡು ಹಾಕು ನಾನೇ ನೋಡ್ಕೊಳ್ತೀನಿ ಅಂದರೆ 1000% ಸ್ಕ್ಯಾಮ್ ಅದು. ಸೊ ನಿಮ್ಮ ಅಕೌಂಟಲ್ಲೇ ಹ್ಯಾಂಡ್ಲ್ ಮಾಡ್ತೀನಿ ಅಂದರೆ ಓಕೆ, ಅದು ಒಂಥರ ಓಕೆ. ಬಟ್ OTP ಕೊಡಬೇಕು, ಪಾಸ್ವರ್ಡ್ ಕೊಡಬೇಕು, ಇಂಟ್ರಾಡೇ ಮಾಡ್ತೀನಿ, ಆಪ್ಷನ್ಸ್ ಮಾಡ್ತೀನಿ ಅಂದರೆ ಅಗೇನ್ ಸ್ಕ್ಯಾಮ್. ತಿಂಗಳಿಗೆ 10% ಕೊಡ್ತೀನಿ, ಇವೆಲ್ಲ ನಂಬಕ್ಕೆ ಹೋಗಬೇಡಿ. ಸೊ ವಾಟ್ ಈಸ್ ಟ್ರೂತ್, ನಿಮ್ಗೆ ಇನ್ನೂ ಏನೇ ಡೌಟ್ಸ್ ಇದ್ರೂ ನಮ್ಮ ತಂಡಕ್ಕೆ ಕರೆ ಮಾಡಿ, ಮೆಸೇಜ್ ಮಾಡಿ, ವಿಲ್ ಬಿ ಇನ್ ಟಚ್ ವಿತ್ ಯು. ಸೊ ಹೇಗೆ ಅನ್ನಿಸ್ತು ಈ 3 days ಪ್ರೋಗ್ರಾಮ್? ಸೊ ತುಂಬ ಶೆಡ್ಯೂಲ್ ಇದೆ. ಸೊ ಇವನ್ ನೆಕ್ಸ್ಟ್ ಸಂಡೇ ಎಲೆಕ್ಟ್ರಾನಿಕ್ ಸಿಟಿ ಬ್ರ್ಯಾಂಚ್ ಓಪನಿಂಗ್ ಇದೆ. ಬಟ್ ಆದರೂ ಸಹ ಮಿಸ್ ಮಾಡಬಾರ್ದು ಅಂತ ಹೇಳಿ ನಾನು ಅದು ಫಸ್ಟ್ ಬ್ಯಾಚ್ ಮಾಡಲೇಬೇಕು ಅಂತ ಅಲ್ಲಿಂದ ಬಂದಿದ್ದೀನಿ. ಸೊ ಐ ಹ್ಯಾವ್ ಗಿವನ್ ಮೈ ಕಂಪ್ಲೀಟ್ ಎಫರ್ಟ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ನಮಗೆ ಸ್ವಲ್ಪ ನಾಲೆಜ್ ಇತ್ತು, ಬಟ್ ಇಲ್ಲಿ ಬಂದು ತುಂಬ ಸ್ಟ್ರಾಟಜಿಸ್ ಎಲ್ಲ ತಿಳ್ಕೊಂಡೆ. ಅಂದರೆ ನಾವು ಯಾವಾಗ ಮ್ಯಾಂಗ್ಳೂರು ಬ್ರಾಂಚ್ ಓಪನ್ ಆಗುತ್ತೆ ಇದನ್ನೇ ವೆಯ್ಟ್ ಮಾಡ್ತಾ ಇದ್ವಿ. ಬ್ಯಾಂಗ್ಳೂರು ಬರೋದು ನಮಗೆ ಸ್ವಲ್ಪ ಕಷ್ಟ, ಅಂದರೆ ಮಗು ಎಲ್ಲ ಚಿಕ್ಕದಿರುವಾಗ ತುಂಬ ಕಷ್ಟ. ಹಾಗೆ ತುಂಬ ಸ್ಟ್ರಾಟಜಿಸ್ ಎಲ್ಲ ತುಂಬ ಈಸಿಯಾಗಿ ಹೇಳಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ನಾನು ಆ್ಯಕ್ಚುಲಿ 2017 ಇಂದ ವೆಯ್ಟ್ ಮಾಡ್ತಾ ಇದ್ದೆ ಶೇರ್ ಮಾರ್ಕೆಟಲ್ಲಿ ಬರಬೇಕು, ಅದನ್ನು ಹೇಗೆ ಅಂತ ತಿಳ್ಕೊಬೇಕಂತ. ನನಗೆ ರಾಜಾಜಿನಗರಕ್ಕೂ ಹೋಗಬೇಕಂತ ತುಂಬ ಆಸೆ ಇತ್ತು, ಆದರೆ ನನಗೆ ಆಗಲಿಲ್ಲ ಫ್ಯಾಮಿಲಿ ಇರೋ ಕಾರಣ. ಸೊ ಇಲ್ಲಿ ಮಂಗಳೂರಲ್ಲಿ ಬ್ರಾಂಚ್ ಓಪನ್ ಆಗಿರೋದು ನಂಗೆ ತುಂಬ ಖುಷಿಯಾಗಿದೆ. ಇದು ಸಕ್ಸಸ್ ಆಗಲಿ. ಮನೋಜ್ ಸರ್ಗೆ ತುಂಬ ತುಂಬ ಧನ್ಯವಾದ. ನಮಸ್ತೆ, ನಾಗೇಶ್ ಅಂತ. ಫಸ್ಟ್ ಆಫ್ ಆಲ್ ಮನೋಜ್ ಸರ್ಗೆ ತುಂಬ ಥ್ಯಾಂಕ್ಸ್.
ಇಲ್ಲಿ ಮಂಗಳೂರಿನಲ್ಲಿ ಒಂದು ಬ್ರಾಂಚ್ ಮಾಡಿದ್ದು. ಆ್ಯಕ್ಚುಲಿ ಇದೇ ಅವರು ನಿಜವಾಗ್ಲೂ ತುಂಬ ಗ್ರೇಟ್ನೆಸ್. ಯಾಕೆ ಅಂತ ಹೇಳಿದ್ರೆ ಇಷ್ಟು ಜನ ಒಟ್ಟಿಗೆ ಒಂದೇ ಕಡೆ ಸೇರಿಸೋದು ಅದು ಮಂಗಳೂರಿನಲ್ಲಿ ತುಂಬ ಕಷ್ಟ. ಸೊ ನಾನು ಈ ಅಕಾಡೆಮಿಗೆ ಬಂದಿರೋ ಉದ್ದೇಶ ಅಂತೇಳಿ ಫಸ್ಟ್ ಆಫ್ ಆಲ್ ದುಡ್ಡು ಮಾಡಬೇಕನ್ನೋ ಸೆಕೆಂಡ್ರಿ, ಫಸ್ಟು ನಾಲೆಡ್ಜ್ ಬೇಕು. ಸೊ ನಾನು ಶೇರ್ ಮಾರ್ಕೆಟ್ ನಂಗೆ ತುಂಬ ಇಂಟ್ರೆಸ್ಟ್. ಯಾಕೆಂದರೆ ನಾನು MBA ಮಾಡೋ ಟೈಮ್ನಿಂದಲೂ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದೀನಿ, ಪ್ಲಸ್ಸು ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದೀನಿ. ಬಟ್ ಅದರ ಆಳ ಏನು ಅಂತ ಗೊತ್ತಿಲ್ಲ. ಸೊ ನೀವು ಏನೇನು ಕ್ಲಾಸ್ ಮಾಡಿದ್ರು ಸರ್, ಇವತ್ತು ಏನೇನು ಕ್ಲಾಸ್ ಮಾಡಿದ್ರು 2 ದಿವಸದಿಂದ, ಅದೆಲ್ಲದನ್ನು ಟಚ್ ಮಾಡಿ ಬಂದಿದ್ದೀನಿ, ಎಲ್ಲದರಲ್ಲೂ ಹೊಡೆತ ತಿಂದಿದ್ದೀನಿ. ಸೊ ಇವತ್ತು ಸರ್ ಮಾಡಿರೋ ಕ್ಲಾಸು ತುಂಬ ಚೆನ್ನಾಗಿ ನನಗೆ ಅರ್ಥ ಆಯಿತು. ಯಾಕೆ ಕೇಳಿದ್ರೆ ಪ್ರತಿಯೊಂದರಲ್ಲೂ ಹೋಗಿ ಪ್ರತಿಯೊಂದರಲ್ಲೂ ನನಗೆ ಲಾಸಸ್ ಆಗಿದೆ. ಸೊ ನನಗೆ ಅದು ಅನುಭವ ಆಗಿದೆ. ಸೊ ಹಾಗಾಗಿ ತುಂಬ ಇವತ್ತು ನನಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಮತ್ತು ಸುಮಾರು 2 ವರ್ಷಗಳಿಂದ ನಾನು ಕಾಯ್ತಿದ್ದೆ. ಮೊನ್ನೆ ಸರ್ ಹೇಳಿದ್ರು, ಬೆಂಗಳೂರಿಂದ ಬಂದವರು ಒಬ್ಬರು ಹೇಳಿದ್ರು, ನೀವು 2 ವರ್ಷ ಯಾಕಾದರೆ ಅಲ್ಲಿಗೆ ಬರ್ಬೋದಿತ್ತಲ್ಲ ಅಂತ. ಬಟ್ ನಮಗಿರೋ ಇದರಲ್ಲಿ ಬರಲಿಕ್ಕೆ ಆಗಲಿಲ್ಲ. ಬಟ್ ನಿಮ್ಮದು ಯಾವಾಗ ಇಲ್ಲಿ ಆಫೀಸ್ ಆಗುತ್ತೆ ಅಂತ ತುಂಬ ಕಾಯ್ತಾ ಇದ್ವಿ. ಸೊ ತುಂಬ ಖುಷಿಯಾಗಿದೆ. ಬಂದು ತುಂಬ ವಿಷಯಗಳನ್ನು ಕಲ್ತ್ಕೊಂಡಿದ್ದೀವಿ, ಇನ್ನೂ ಕಲಿಬೇಕು. ಸೊ ಸಕ್ಸಸ್ ಆಗ್ತೀನಿ ಅಂತೇಳಿ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಬಂದಿದೆ. ಸೊ ಈ ಮುಖಾಂತರ ನಾನು ಹೇಳೋದು, ಇಲ್ಲಿದ್ದವರು ಅಂತವರು ಅಷ್ಟೇ ಮತ್ತು ಬೇರೆಯವರಿಗೂ ಅಷ್ಟೇ, ದಯವಿಟ್ಟು ಬನ್ನಿ. ಈ TD ಅಕಾಡೆಮಿ ಅಂಥದ್ದನ್ನು ಬೆಳೆಸಬೇಕು. ಆ್ಯಕ್ಚುಲಿ ಇನ್ನು ಮಂಗಳೂರಿನಲ್ಲಿ ಇಂಥ ಒಂದು ಇನ್ಸ್ಟಿಟ್ಯೂಷನ್ ಇದು ನಂಗೆ ತುಂಬ ಖುಷಿ ಇದೆ. ನಾನು ಇಲ್ಲಿ ಬೇರೆ ಇನ್ಸ್ಟಿಟ್ಯೂಷನ್ ಹೋಗಿ ನೋಡಿ ಬಂದಿದ್ದೀನಿ. ಬಟ್ ಇಷ್ಟು ಜನ ಒಟ್ಟು ಇದ್ದಿದ್ದು ನಾನೆಲ್ಲೂ ನೋಡಲಿಲ್ಲ. ಸೊ ನನಗಿಷ್ಟು ಕಾನ್ಫಿಡೆಂಟು ಬರಲಿಕ್ಕಿಂತ ಮೊದಲು ಇಷ್ಟು ಕಾನ್ಫಿಡೆಂಟ್ ಇರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ನಂಗೆ ಯಾಕೆ ನಾನು ಬರಬೇಕು ಅಂತ ಮಾಡಿದೆ ಅಂದರೆ, ಅಷ್ಟು ನಿಮ್ಮ ಯೂಟ್ಯೂಬ್ ವೀಡಿಯೋಸ್ ನೋಡಿ ನಂಗೆ ಅಷ್ಟು ಕಾನ್ಫಿಡೆಂಟ್ ಬಂದಿದೆ. ಸೊ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಸರ್, ನನಗೊಂದು ತುಂಬ ಖುಷಿಯಾಗಿದೆ ಅಂತ ಹೇಳಿದ್ರೆ, ಒಂದನೇದಾಗಿ ನನಗೆ ಒಂದು ಜಾಬ್ ಓದಿ ಮುಗಿದ ಮೇಲೆ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಅದಾದಮೇಲೆ ನನಗೆ ಇಲ್ಲೊಂದು ನಿಮ್ಮದು ಆಫೀಸ್ ಆಗುತ್ತೆ ಅಂತ ಹೇಳೋದೇ ಒಂದು ಖುಷಿ ಸರ್. ಅದಕ್ಕೆ ಇಲ್ಲಿ ಆಫೀಸ್ ಆಗೋ ಹಿಂದಿನ ದಿನ ಈವ್ನಿಂಗು ನಾನಿಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದೀನಿ, ಎಷ್ಟು ಆಫೀಸ್ ಎಷ್ಟು ರೆಡಿಯಾಗಿದೆ ಅಂತ ನೋಡ್ಕೊಂಡು ಹೋಗಿದ್ದೀನಿ. ಹೋಗಿ ಸಂಜೆ ಕಾಲ್ ಮಾಡಿದೆ ಸರ್ಗೆ, ನಾಳೆ ಸರ್ ಬರ್ತಾ ಇದ್ದಾರೆ, ಹೇಗೆ ನಮ್ಮ ಮೀಟ್ ಮಾಡಲೇಬೇಕು, ಬರಬೇಕು. ಇಲ್ಲ ಬನ್ನಿ ಅಂತ ಹೇಳಿದ್ರು. ಸೊ ಆ ಜಾಬ್ ಸಿಕ್ಕಿದ ಟೈಮ್ ಇತ್ತಲ್ಲ, ಅದಷ್ಟು ಖುಷಿಯಾಗಿದೆ ನನಗೆ. ಸೊ ಥ್ಯಾಂಕ್ ಯು ಸರ್. ಈ ಮಂಗಳೂರಲ್ಲಿ ನಾವು TD ಅಕಾಡೆಮಿಯದ್ದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಮಂಗಳೂರಲ್ಲಿ ನಮಗೆ ಒಂದು ಒಳ್ಳೆಯ ಗೈಡ್ನೆಸ್ ಕೊಡುವಂಥ ವ್ಯವಸ್ಥೆ ಇರಲಿಲ್ಲ ಶೇರ್ ಮಾರ್ಕೆಟ್ನ ಕುರಿತು. ಹಾಗೆ TD ಅಕಾಡೆಮಿ ಬರ್ತದೆ ಅಂತೇಳಿ ತುಂಬ ಸಮಯದಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೆವು. ಈಗ ಬಂದದ್ದು ನಮಗೆ ತುಂಬ ಸಂತೋಷವಾಗಿದೆ. ಇದಕ್ಕೆ ಶ್ರಮಿಸಿದ ಎಲ್ಲರಿಗೂ ನಮ್ಮ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಯೂಟ್ಯೂಬಲ್ಲಿ ಮನೋಜ್ ಸರ್ದು ವಿಡಿಯೋ ಎಲ್ಲ ನೋಡ್ತಿದ್ದೆ. ಆದರೆ ವಿಡಿಯೋ ಅವ್ರ ಇಂಟರ್ವ್ಯೂ ಸಹ ನೋಡಿದೆ, ಗೌರೀಶ್ ಮಾಡಿದ ಇಂಟರ್ವ್ಯೂ ನೋಡಿದ್ದೇನೆ, ಹಾಗೂ ಅವ್ರದ್ದು ಯೂಟ್ಯೂಬ್ ಎಲ್ಲ ವೀಡಿಯೋಸ್ ಎಲ್ಲ ನೋಡಿದ್ದೇನೆ. ಆದರೂ ಸಹ ನನಗೆ ಬ್ಯಾಂಗ್ಳೂರು ರಾಜಾಜಿನಗರಿಗೆ ಬರಬೇಕಂತ ಇತ್ತು. ಆದರೆ ಬರಲಿಕ್ಕೆ ಟೈಮಿಂಗ್ ಸಾಕಾಗಿಲ್ಲ. ಆದರೆ ನಾನು 1 ವರ್ಷ ಮುಂಚೆ ಇವರಿಗೆ ಕಾಲ್ ಮಾಡಿದೆ, ರಾಜಾಜಿನಗರಿಗೆ, ನಿಮ್ಮದು ಮಂಗಳೂರು ಬ್ರಾಂಚ್ ಓಪನ್ ಆಗ್ತದೆ ಇಲ್ಲ ಅಂತ ಹೇಳಿದರು. ಹಾಗೆ ರೀಸೆಂಟಾಗಿ ನೋಡುವಾಗ ಒಂದು ನಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಇವರದ್ದು ಬ್ರಾಂಚ್ ಓಪನ್ ಆಗ್ತದೆ ಅಂತ ನೋಡಿದೆ. ಅದು ಸಹ ಫಸ್ಟ್ ಕ್ಲಾಸ್ ಮನೋಜ್ ಸರ್ ಮಾಡ್ತಾರಂತ ಹೇಳಿದರು. ಅದಕ್ಕೆ ನಾನು ಆ್ಯಕ್ಚುಲಿ ನನಗೆ ಟೈಮ್ ಇರಲಿಲ್ಲ, ಆದರೂ ಸಹ ನಾನು ಟೈಮ್ ಮಾಡಿ ಇದಕ್ಕೆ ಬಂದಿದ್ದೇನೆ. ಈ ಕ್ಲಾಸ್ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ, ತುಂಬ ವಿಷಯ ತಿಳ್ಕೊಂಡಿದ್ದೇವೆ. ನೋಡೋಣ ಮುಂದಿನ ದಿನಗಳು ಏನಾಗ್ತದೆ ಅಂತ ನೋಡೋಣ. ಆ್ಯಕ್ಚುಲಿ ನಾನು ಇದಕ್ಕೆ ಮೊದಲು ಟಿಪ್ಸ್ ತಗೊಂಡಿದ್ದೇನೆ, ಮತ್ತು ಅಕೌಂಟ್ ಹ್ಯಾಂಡ್ಲಿಂಗ್ ಎಲ್ಲ ಕೊಟ್ಟಿದ್ದೆ, ಆದರೆ ಎಲ್ಲೂ ಸಕ್ಸಸ್ ಆಗಲಿಲ್ಲ. ಮನೋಜ್ ಸರ್ ಇಲ್ಲಿ ಬಂದಮೇಲೆ ನಮಗೆ ಮಾಡ್ಬೋದು ಅಂತೇಳಿ ಒಂದು ಭರವಸೆ ಬಂದಿದೆ. ಅವರು ಸ್ವಲ್ಪ ಚೆನ್ನಾಗಿ ಕಲಿಸಿದ್ದಾರೆ, ಇನ್ನು ನೋಡಬೇಕು ಹೇಗೆ ಅಂತ. ತುಂಬ ಧನ್ಯವಾದಗಳು TD ಅಕಾಡೆಮಿ. ಕಂಪ್ಲೀಟ್ ಬಿಗಿನರ್, ನನಗೆ ಎಂಥ ಸಹ ಒಂದು ಐಡಿಯಾ ಇರಲಿಲ್ಲ. ಇಲ್ಲಿ ಬಂದು ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಕ್ಲಿಯರ್ ಆಗಿದೆ. ಇನ್ನು ಓನಾಗಿ ಟ್ರೇಡಿಂಗ್ ಮಾಡೋದು, ಸೊ ಪ್ರಾಕ್ಟಿಕಲ್ ಕ್ಲಾಸಿಂದ ಗೊತ್ತಾಗ್ಬೋದು. ಥ್ಯಾಂಕ್ ಯು TD ಅಕಾಡೆಮಿ. TD ಅಕಾಡೆಮಿ ಮಂಗಳೂರಲ್ಲಿ ಸ್ಥಾಪನೆಗೊಂಡದ್ದು ನಮಗೆ ತುಂಬ ಸಂತೋಷದ ವಿಷಯ. ಅದೇ ರೀತಿ TD ಸಂಸ್ಥೆಯಲ್ಲಿ ಕಲಿಯೋರಿಗೆ ಇಲ್ಲಿ ತುಂಬ ಅನುಕೂಲಕರವಾದಂಥ ಒಂದು ಅಟ್ಮಾಸ್ಫಿಯರ್, ಅಂದರೆ ವಾತಾವರಣ ಅವರು ವ್ಯವಸ್ಥಿತವಾಗಿ ಮಾರ್ಪಡಿಸಿದ್ದಾರೆ. ವ್ಯವಸ್ಥಿತವಾಗಿ ಅದರಂತೆ ಮನೋಜ್ ಸರ್ ಅದರಂತೆ ನಮಗೆ ಹೆಚ್ಚು ಅನುಭವ ಇರುವಂಥ ಮೆಂಟರ್ಸ್ ಕೂಡ ಇದ್ದಾರೆ ಇಲ್ಲಿ. ಅವರಿಗೆ ಅನುಕೂಲ, ಈ 3 ದಿವಸದ ಕ್ಲಾಸಲ್ಲಿ ಅವರು ನಮಗೆ ಅತ್ಯುತ್ತಮವಾಗಿ ಎಲ್ಲ ವಿಷಯಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದರಂತೆ ನಮ್ಮದು ಏನಾದರೂ ಡೌಟ್ಸು ಅದೆಲ್ಲ ಏನಾದರೆ ಕ್ಲಿಯರ್ ಮಾಡಿ ಕೂಡ ಕೊಟ್ಟಿದ್ದಾರೆ. ಇನ್ನು ಮುಂದೆ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಯುವವರಿಗೆ ಇದೊಂದು ಉತ್ತಮವಾದ ಒಂದು ಸಂಸ್ಥೆ ಎಂದು ಹೇಳುವುದಕ್ಕೆ ಸಂತೋಷವಾಗುತ್ತಿದೆ. ನಾನು TD ಅಕಾಡೆಮಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಿಶಾಂತ್ ಮಂಗಳೂರಿಂದ. ನಾವು ಬೆಂಗಳೂರಿಗೆ ಹೋಗಬೇಕಂತಿದ್ವಿ, ಆದರೆ ನಮ್ಮ ಊರಲ್ಲೇ ಇದು ಸ್ಟಾರ್ಟ್ ಆಗಿದ್ದಕ್ಕೆ ಇಲ್ಲಿ ನಮಗೆ ತುಂಬ ಖುಷಿ ಇದೆ. ಹಾಗೆ ಟ್ರೇಡಿಂಗ್ ಮಾಡ್ತಾ ಇರುವಾಗ ನಮಗೆ ಸ್ವಲ್ಪ ಅಳುಕಿತ್ತು. ಇವಾಗ ಇಲ್ಲಿ ಬಂದು ಟ್ರೈನಿಂಗ್ ಎಲ್ಲ ತಗೊಂಡ್ಮೇಲೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ, ಚೆನ್ನಾಗಿ ಎಜುಕೇಟ್ ಮಾಡಿದ್ದಾರೆ. ಹಾಗೆಯೇ ಇವಾಗ ಕಾನ್ಫಿಡೆನ್ಸ್ ಬರ್ತಾ ಇದೆ, ಇನ್ನು ಮುಂದೆ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಇದೆ.
ಥ್ಯಾಂಕ್ ಯು ಮನೋಜ್ ಸರ್, ಥ್ಯಾಂಕ್ ಯು ಟಿ ಡಿ ಅಕಾಡೆಮಿ, ಥ್ಯಾಂಕ್ ಯು. ಯಾಕೆಂದರೆ ನಾವು ಇಲ್ಲಿ ತುಂಬ ದೂರದಿಂದ ಕಡಬದಿಂದ ಬಂದಿದ್ದೇವೆ. ಒಂದು 6 ತಿಂಗಳ ಮೊದಲು ಇವರು ಬ್ರ್ಯಾಂಚಲ್ಲಿ ಒಮ್ಮೆ ಮಾಡ್ತೇವೆ ಅಂತೇಳಿ ಬಂದಿದ್ದರು. ಆ ಟೈಮಲ್ಲೇ ಬಂದಿದ್ದೆವು, ಆದರೆ ನಮಗೆ ಬರಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ. ಆದರೆ ಒಂದು ದಿನ ನಾನು ಬಂದು ಹೋಗಿದ್ದೇನೆ. ಅದರ ನಂತರ ಈಗ ನಾವು ವಾಪಸ್ ಮೊನ್ನೆ 2-3 ದಿವಸದ ಮೊದಲು ನಾನು ಫೋನ್ ಮಾಡಿದಾಗ ಇಲ್ಲಿ ಈ ಥರ ಮಾಡ್ತೇವೆ ಅಂತೇಳಿ ಹೇಳಿದರು. ಆವಾಗಲೇ ನನಗೆ ತುಂಬ ಖುಷಿಯಾಯಿತು. ಈಗ ನಾವು ಕೆಲಸಕ್ಕೆ ಕೂಡ ರಜೆ ಮಾಡಿ 1 ತಿಂಗಳು ರಜೆ ಮಾಡಿ ಇದರ ಬಂದು ಒಳ್ಳೆಯದರಲ್ಲಿ ಕಲ್ತುಕೊಂಡು ಹೋಗಿ ಒಳ್ಳೆಯ ಅದನ್ನು ಮಾಡಬೇಕಂತೇಳಿ ಬಂದಿದ್ದೇವೆ. ಆದರೆ ಒಳ್ಳೆಯ ರೀತಿಯಲ್ಲಿ ಈಗ 3 ದಿನದ ಕ್ಲಾಸ್ ನಡೆಯಿತು. ಸಾಧಾರಣ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ತಿಳಿದುಕೊಂಡಿದ್ದೇವೆ, ಇನ್ನೂ ತಿಳಿಯಲಿಕ್ಕೆ ತುಂಬ ಉಂಟು. ಅದನ್ನು ನಾನು ಒಳ್ಳೆಯ ರೀತಿಯಲ್ಲಿ ಕಲ್ತುಕೊಳ್ತೇನೆ ಅಂತೇಳಿ. ಮನೋಜ್ ಸರ್ ಅವರಿಗೆ ತುಂಬ ಥ್ಯಾಂಕ್ ಯು. ಟಿ ಡಿ ಅಕಾಡೆಮಿ ಮಂಗಳೂರಲ್ಲಿ ಓಪನ್ ಆಗಿ ತುಂಬ ಖುಷಿಯಾಗಿದೆ. ನಾವು ಬ್ಯಾಂಗ್ಳೂರು ಹೋಗಿ ಮಾಡಬೇಕಂತ ಇದ್ದದ್ದು, ನಮ್ಮದು ಇಲ್ಲಿ ಮಂಗಳೂರಲ್ಲಿ ಓಪನ್ ಆಗಿದ್ದು ತುಂಬ ಖುಷಿಯಾಗಿದೆ. ಇನ್ನು ಇದು ಬೆಳ್ಳೀಲಿ ಮುಂದೆ ಹೋಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಂದುವರಿಸಿದೆ. ಮನೋಜ್ ಸರ್ ವಿಡಿಯೋ ನೋಡ್ತಿದ್ದೇವೆ ಯೂಟ್ಯೂಬಲ್ಲಿ, ಅವರದ್ದೆಲ್ಲ ಕೋರ್ಸ್ ಚೆನ್ನಾಗಿತ್ತು, ಅದಕ್ಕೆ ನಾವು ಬಂದು ಕ್ಲಾಸ್ ಜಾಯ್ನ್ ಆದೇವೆ. ಬಟ್ ತುಂಬ ಕಲಿತಿದ್ದೇವೆ ಸರ್, ಸ್ಟಾಕ್ ಮಾರ್ಕೆಟ್ ಏನೋದ್ರ ಬಗ್ಗೆ ಏನಂತ ಇನ್ನು ಫ್ಯೂಚರಲ್ಲಿ ನಾವು ನೋಡ್ತೇವೆ. ಥ್ಯಾಂಕ್ ಯು ಮನೋಜ್ ಸರ್. ಹಲೋ, ನಾನು ವಿಜಯ್ ಅಂತ ಉಡುಪಿಯಿಂದ ಬಂದಿದ್ದೇನೆ. ಮನೋಜ್ ಸರ್ದು ವಿಡಿಯೋ ಮುಂಚೆ 1 ವರ್ಷದಿಂದ ನೋಡ್ತಾ ಇದ್ದೇನೆ. ಅವರು ಉಡುಪಿಯಲ್ಲಿ ಓಪನ್ ಮಾಡ್ತಂತ ವೇಟ್ ಮಾಡ್ತಿದ್ದೆ, ಈಗ ಮ್ಯಾಂಗ್ಳೂರಲ್ಲಿ ಓಪನ್ ಆಯಿತು, ಅದಕ್ಕೆ ಉಡುಪಿಯಿಂದ ಬಂದಿದ್ದೇನೆ. ಥ್ಯಾಂಕ್ ಯು ಮನೋಜ್ ಸರ್. ನಮಸ್ಕಾರ, ನನ್ನ ಹೆಸರು ಅಶ್ವಿನ್ ಅಂತೇಳಿ. ನಾನು ಸುಮಾರು ದಿನದಿಂದ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ಇದ್ದೇನೆ. ಬಟ್ ಏನೇನೋ ಸ್ಟ್ರಾಟಜಿ ಯೂಸ್ ಮಾಡ್ತೇನೆ, ಯಾವ ಸ್ಟ್ರಾಟಜಿನೂ ವರ್ಕ್ ಆಗ್ತಿಲ್ಲ. ಯಾಕೆ ವರ್ಕ್ ಆಗ್ತಿಲ್ಲ ಅಂತೇಳಿ ಹುಡುಕ್ತಾ ಮನೋಜ್ ಸರ್ ತನಕ ಬಂದೆ. ಸರ್ ಏನು ಸರ್, ಯಾವ ಸ್ಟ್ರಾಟಜಿನೂ ವರ್ಕ್ ಆಗ್ತಿಲ್ಲ, ಯಾವ ಇಂಡಿಕೇಟ್ರು ವರ್ಕ್ ಆಗ್ತಿಲ್ಲ, ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಕೇಳಿದರೆ ಮತ್ತೆ ನೋಡಿದರೆ ಹೊಸದೊಂದು ಸ್ಟ್ರಾಟಜಿ ಇದೆ. ಅದೇನಂತ ಇವತ್ತೇ ಹೇಳಿಕೊಟ್ರು ನಮ್ಮ ಮನೋಜ್ ಸರ್. ಏನು ಸ್ಟ್ರಾಟಜಿ ಅಂತೇಳಿ ಟ್ರಂಪ್ ಸ್ಟ್ರಾಟಜಿ ಅಂತೆ. ಇಷ್ಟೊಂದಕ್ಕೆ ನಂಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ನೋಡ್ತಾ ಇರೋದು. ಇನ್ನೀಗ ಅಪ್ಕಮಿಂಗ್ ಡೇಸಲ್ಲಿ ಅಪ್ಲಿಕೇಬಲ್ ಮಾಡಿ ಟ್ರಂಪ್ ಸ್ಟ್ರಾಟಜಿ ಹೇಗೆ ವರ್ಕ್ ಆಗ್ತಂತ ನೋಡಬೇಕು. ಸೊ ತುಂಬ ವಿಷಯಗಳನ್ನೆಲ್ಲ ಮನೋಜ್ ಸರ್ ಹೇಳಿಕೊಟ್ಟಿದ್ದಾರೆ, ತುಂಬ ಬೇರೆ ಬೇರೆ ಸ್ಟ್ರಾಟಜಿಯನ್ನು ಹೇಳಿಕೊಟ್ಟಿದ್ದಾರೆ. ಸೊ ಅದು ಹೇಗೆ ವರ್ಕ್ ಆಗ್ತದೆ ಅಂತೇಳಿ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಅಪ್ಲೈ ಮಾಡಿ ಪ್ರಾಫಿಟನ್ನು ಹೇಗೆ ಮಾಡೋದು ಅಂತೇಳಿ ನೋಡಬೇಕು. ಸೊ ಥ್ಯಾಂಕ್ಸ್ ಟು ಮನೋಜ್ ಸರ್ ಹಾಗೂ ಎಲ್ಲ ಟಿ ಡಿ ಸಂಸ್ಥೆಯ ಸಿಬ್ಬಂದಿಗಳಿಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.